ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಡ್ರಿಲ್ಲಿಂಗ್ ಮೆಷಿನ್ ಅನ್ಬಾಕ್ಸ್ ಮಾಡೋಣ ಮತ್ತು ರಿವ್ಯೂ ಮಾಡೋಣ. ಹೇಗಿದೆ, ಕ್ವಾಲಿಟಿ ಹೇಗಿದೆ ಮತ್ತು ಬಾಕ್ಸಲ್ಲಿ ಏನೇನು ಬರುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಡ್ರಿಲ್ಲಿಂಗ್ ಮೆಷಿನ್ ನೀವು ನಿಮ್ಮ ಮನೆಯಲ್ಲಿ ಗೋಡೆಗೆ ಹೋಲ್ ಹಾಕಬೇಕಾದ್ರೆ ಯೂಸ್ ಮಾಡ್ಬೋದು, ಮತ್ತು ಪ್ಲಾಸ್ಟಿಕ್ ಮೆಟೀರಿಯಲ್ಗೆ, ವುಡ್ ಮೆಟೀರಿಯಲ್ ಮತ್ತು ಮೆಟಲ್ಗೆ ನೀವು ಹೋಲ್ ಹಾಕಬೇಕಾದ್ರೆ ನೀವು ಡ್ರಿಲ್ ಮೆಷಿನ್ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಮನೆಯಲ್ಲಿ ಗೋಡೆಗೆ ಹೋಲ್ ಹಾಕಬೇಕಾಗಿತ್ತು, ಅದಕ್ಕೋಸ್ಕರ ಈ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಈ ಒಂದು ಪ್ರಾಡಕ್ಟ್ ಒಳ್ಳೆಯದಿದೆ, ಚೆನ್ನಾಗಿದೆ. ಅದಕ್ಕೋಸ್ಕರ ಕಡಿಮೆ ರೇಟಲ್ಲಿತ್ತು ಮತ್ತು ಮನೆಗೆ ಯೂಸ್ ಮಾಡೋ ಒಂದು ಪ್ರಾಡಕ್ಟ್ ಇತ್ತು. ಅದಕ್ಕೋಸ್ಕರ ನಿಮಗೆ ಅನ್ಬಾಕ್ಸ್ ಮತ್ತು ರಿವ್ಯೂ ಮಾಡ್ತಾಯಿದ್ದೀನಿ. ಮತ್ತು ಅದರಲ್ಲಿ ಏನೇನು ಇರುತ್ತೆ ಅಂತೇಳಿ ಓಪನ್ ಮಾಡಿ ನೋಡೋಣ. ಓಪನ್ ಮಾಡಿದರೆ ಈ ರೀತಿ ಒಂದು ಬಾಕ್ಸ್ ಬರುತ್ತೆ. ಇದು ಪ್ರಾಡಕ್ಟ್ ಕಂಪ್ನಿ ಖಾದಿಜಾ ಅಂತೇಳಿ. ಪವರ್ಫುಲ್ ಸಿಂಪಲ್ ಎಲೆಕ್ಟ್ರಿಕ್ ಡ್ರಿಲ್ ಮಷಿನ್, ಕರೆಂಟಿಂದ ಇದು ವರ್ಕ್ ಆಗೋದು. ಇಲ್ಲಿ ನೋಡ್ತಿದ್ರೆ 10mm 6 months ವಾರಂಟಿ ವಿತ್ ಫ್ರೀ 13 ಪೀಸಸ್. ಫ್ರೆಂಡ್ಸ್, ಇದು ಪವರ್ಫುಲ್ ಸಿಂಪಲ್ ಎಲೆಕ್ಟ್ರಿಕ್ ಡ್ರಿಲ್ ಮಷಿನ್ ಇದೆ. 6 months ವ್ಯಾರಂಟಿ ಇದೆ ಮತ್ತು 13 ಪೀಸಸ್ ಡ್ರಿಲ್ ಬಿಟ್ಸ್ ಇದೆ ಮತ್ತು ಮಾನ್ಸನರಿ ಬಿಟ್ ಕಾಂಬೋ ಅಂತೇಳಿದೆ. ಇದರಲ್ಲಿ ಈ ರೀತಿ ಒಂದು ಡ್ರಿಲ್ ಬಿಟ್ ಇಷ್ಟು 13 ಇರುತ್ತೆ. ಇದು ಮಾನ್ಸನರಿ ಬಿಟ್ ಕಾಂಬೋ ಅಂತೇಳಿ. ಇದೇನೋ ಡೈಮಂಡ್ ಅಂದರೆ ಜಾಸ್ತಿ ಹಾರ್ಡ್ ಇರುತ್ತಲ್ಲ ಅಂಥದಕ್ಕೆ ಈ ಒಂದು ಬಿಟ್ನ ಯೂಸ್ ಮಾಡ್ತಾರೆ. ಇದು ಚೆಕ್ ಕೀ ಇದೆ. ಇದು ಬಿಟ್ನ ಇನ್ಸರ್ಟ್ ಮಾಡೋದಕ್ಕೆ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಇದು ಪ್ಲಾಸ್ಟಿಕ್ ಮೆಟೀರಿಯಲ್ ಇದೆ, ಕರೆಂಟಿಗೆ ಯೂಸ್ ಮಾಡಬೇಕದನ್ನ. ಓಪನ್ ಮಾಡೋಣ. ಮನೆ ಪರ್ಪೋಸ್ ಯೂಸ್ ಮಾಡ್ಬೋದು. ಕಡಿಮೆ ರೇಟ್ ಇದೆ, ಚೆನ್ನಾಗಿರೋದು. ಜಾಸ್ತಿ ದುಡ್ಡು ಇರೋದಾದರೆ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಬೇರೆ ವರ್ಕಿಗೆ ಪ್ರೊಫೆಷ್ನಲ್ ಬೇಕಾಗಿತ್ತು ಅಂದರೆ ಜಾಸ್ತಿ ದುಡ್ಡು ಕೊಟ್ಟು ತೊಗೋಬೋದು, 2500 3000 ಆ ಥರ. ಇದರ ಪ್ರೈಸ್ 950 ರುಪೀಸ್ ಇತ್ತು. ನಾ ತೊಗೊಳ್ಬೇಕಾದ್ರೆ ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದೆ ಮತ್ತು ಕಸ್ಟಮರ್ ರೇಟಿಂಗ್ಸ್ ತುಂಬ ಚೆನ್ನಾಗಿತ್ತು, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಡ್ರಿಲ್ ಬಿಟ್ಸ್ ಈ ಥರ ಇದೆ. 13 ಪೀಸಸ್ ಇದೆ. HSS ಹೈ ಸ್ಟೀಲ್ ಅಂತೇಳಿ, ಸ್ಟೀಲ್ದಿರೋದು ಇದು ಬಿಟ್ಟು. ಮತ್ತು ಇಲ್ಲಿ ಒಂದು ಡ್ರಿಲ್ ಬಿಟ್ಟಿದೆ, ಫುಲ್ ಕವರ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಈ ರೀತಿ ಇದೆ. ಸೆರಾಮಿಕ್ ಡ್ರಿಲ್ ಬಿಟ್ ಅಂತೇಳಿ ಇದೆ. ಇದ್ರ ಮೇಲೆ ಎಕ್ಸ್ಟ್ರಾ ಪವರ್ ಅಂತೇಳಿ. ಇದಾದಮೇಲೆ ಈ ಬಾಕ್ಸಲ್ಲಿ ಮೋಸ್ಟ್ಲಿ ಇದು ವಾರಂಟಿ ಕಾರ್ಡ್ ಇದೆ. ಇದೊಂದು ಖಾದಿಜಾ ಪವರ್ ಟೂಲ್ಸ್ ಅಂತೇಳಿ ವಾರಂಟಿ ಕಾರ್ಡ್ ಇದೆ. 6 months ವಾರಂಟಿ ಇರುತ್ತೆ ಇದಕ್ಕೆ. ಮತ್ತು ಇದು ಯೂಸರ್ ಮ್ಯಾನ್ಯಲ್ ಇದೆ. ನೆಕ್ಸ್ಟ್ ಇದು ಡ್ರಿಲ್ಲಿಂಗ್ ಮಷಿನ್. ನೋಡ್ತಾ ಇದ್ರೆ ಡ್ರಿಲ್ ಮಷಿನ್ ಇದೆ, ಪ್ಲಾಸ್ಟಿಕ್ ಕವರ್ ಇದೆ. ಈ ರೀತಿ ಇದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ನಾವು ಕೊಡೋ ದುಡ್ಡಿಗೆ ಒಳ್ಳೆ ಕ್ವಾಲಿಟಿ ಇದೆ. ಇದು ಚೆಕ್ ಕೀ ಇದೆ. ಈ ರೀತಿ ಓಪನ್ ಮಾಡಿ ಈ ಚೆಕ್ ಕೀನ ತೊಗೋಬೇಕು. ಈ ರೀತಿ ಇಲ್ಲಿ ಈ ಥರ ತಿಳಿಸ್ಬೇಕು ಫ್ರೆಂಡ್ಸ್. ಈ ರೀತಿ ಇದರಲ್ಲಿರೋ ಬಿಟ್ನ ಒಂದು ಇನ್ಸರ್ಟ್ ಮಾಡೋಣ ಡ್ರಿಲ್ ಮಷಿನ್ನಲ್ಲಿ. ನೋಡ್ತಾ ಇದ್ದಾರೆ ಫ್ರೆಂಡ್ಸ್, 1.5mm ಇಂದ ಹಿಡ್ಕೊಂಡು 6.5mm ಡ್ರಿಲ್ ಬಿಟ್ವರೆಗೂ ಇದೆ. 13 ಪೀಸಸ್ ಇರುತ್ತೆ ಇದರಲ್ಲಿ. ಈಗ ಒಂದು ಡ್ರಿಲ್ ಬಿಟ್ನ ತೊಗೊಳ್ಳೋಣ.
ತೊಗೊಂಡು ಈ ಡ್ರಿಲ್ ಮಷಿನಲ್ಲಿ ಸೆಟ್ ಮಾಡೋಣ. ಈ ರೀತಿ ಸೆಟ್ ಮಾಡಬೇಕು. ಇದು ಟೈಟು ಲೂಸ್ ಮಾಡೋಕ್ಕೋಸ್ಕರ ಇರೋದು ಇದು ಒಂದು ಕೀ. ಈ ರೀತಿ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಈ ರೀತಿ ಟೈಟ್ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ಕರೆಕ್ಟಾಗಿ ಟೈಟ್ ಮಾಡಬೇಕು. ಟೈಟ್ ಮಾಡಿದಾದ್ಮೇಲೆ ಇದು ಸಾಕೆಟಲ್ಲಿ ಇನ್ಸರ್ಟ್ ಮಾಡಬೇಕು. ಇಲ್ಲಿ ಪ್ರೆಸ್ ಮಾಡಿದರೆ ಇದು ಆನ್ ಆಗುತ್ತೆ ಫ್ರೆಂಡ್ಸ್. ಇದು ಲಾಕಿಂಗ್ ಸಿಸ್ಟಮ್ ಇದೆ. ಜಾಸ್ತಿ ಹೊತ್ತು ವರ್ಕ್ ಮಾಡ್ತಾಯಿದ್ರೆ ಇದನ್ನು ಲಾಕ್ ಮಾಡ್ಬೋದು ಫ್ರೆಂಡ್ಸ್. ಈ ಥರ ಪ್ರೆಸ್ ಮಾಡಿ ಇದನ್ನು ಇದು ಪ್ರೆಸ್ ಮಾಡಿದರೆ ಇಲ್ಲಿ ಕೆಳಗಡೆ ಪ್ರೆಸ್ ಮಾಡಿ ಇಲ್ಲಿ ಮೇಲ್ಗಡೆ ಪ್ರೆಸ್ ಮಾಡಿದರೆ ಲಾಕ್ ಆಗಿಬಿಡುತ್ತೆ. ಭಾಳ ಹೊತ್ತು ವರ್ಕ್ ಮಾಡ್ತಾಯಿದ್ರೆ ನೀವು ಇದು ಪ್ರೆಸ್ ಮಾಡಿ ಹಿಡ್ಕೋಬೇಕು ಅಂತೇಳಿ ಅವಶ್ಯಕತೆ ಇಲ್ಲ. ಇದನ್ನು ಪ್ರೆಸ್ ಮಾಡಿದರೆ ಲಾಕ್ ಆಗಿಬಿಡುತ್ತೆ. ಈ ರೀತಿ ಮತ್ತು ರಿಲೀಸ್ ಮಾಡ್ಕೋಬೋದು. ಈ ರೀತಿ ವರ್ಕ್ ಆಗುತ್ತೆ ಇದು. ಈಗ ಕರೆಂಟಿಗೆ ಕನೆಕ್ಷನ್ ಮಾಡಿ ಚೆಕ್ ಮಾಡೋಣ ಫ್ರೆಂಡ್ಸ್. ಈಗ ಕರೆಂಟ್ಗೆ ಕನೆಕ್ಟ್ ಮಾಡಿದ್ದೀವಿ. ಈ ರೀತಿ ಯೂಸ್ ಮಾಡ್ಬೋದು. ನೀವು ಹೋಲ್ ಹಾಕಬೇಕಾದ್ರೆ ಇದನ್ನು ಯೂಸ್ ಮಾಡ್ಬೋದು. ವೈರ್ ಕೂಡ ಲೆಂದಿ ಆಗಿದೆ. ಇಲ್ಲಿ ನೋಡ್ತಿದ್ರೆ ಲೆಂದಿ ಆಗಿದೆ. ಚೆನ್ನಾಗಿದೆ ಫ್ರೆಂಡ್ಸ್ ಇದು. ಮತ್ತು ಇದರ ಒಂದು ಸ್ಪೆಸಿಫಿಕೇಷನ್ಸ್ ಇಲ್ಲಿದೆ. 350 ವ್ಯಾಟ್ ಮೋಟ್ರ್ ಇರುತ್ತೆ ಈ ಡ್ರಿಲ್ಲಿಂಗ್ ಮೆಷಿನಲ್ಲಿ. ಮತ್ತು ಇದರ RPM 2600 RPM ಇದೆ. 1 ಮಿನಿಟ್ಗೆ 2600 ರೆವಲ್ಯೂಷನ್ ಆಗುತ್ತೆ. ಮತ್ತು 10 mm ವರೆಗೂ ಬಿಟ್ನ ಯೂಸ್ ಮಾಡ್ಬೋದು. ಇಷ್ಟು ಸ್ಪೆಸಿಫಿಕೇಷನ್ಸ್ ಇದೆ. 220 ವೋಲ್ಟ್ಸ್ ಇದೆ ಕರೆಂಟು. ಇಷ್ಟೆಲ್ಲ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಮನೆಗೆ ಹೋಲ್ ಹಾಕೋದಕ್ಕೆ ಅಥವಾ ಚಿಕ್ಕ ಚಿಕ್ಕ ವರ್ಕಿಗೆ ನೀವು ಯೂಸ್ ಮಾಡಬೇಕು ಇತ್ತು ಡ್ರಿಲ್ ಮಷಿನ್ ಅಂದರೆ ಇದನ್ನು ನೀವು ತೊಗೊಳ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.